Hello everyone, welcome back dear students. In the last session we were discussing about the basics of the robotics, that is the introduction to the robotics, which included the definition of robotics, definition of robot, and the advantages, disadvantages, and at last the applications of the robots. And of course we also studied about the basic functions of a robot. Again, I welcome you all for this second session of the last unit, that is robotics. So in this session we are going to learn in brief about the control system, the types of control system, how they work, their advantages, disadvantages, and their applications with real-time examples, and the definition of automatic control system. Fine. So let us start with this. So first of all, going to the different types of this control system. So let us learn what is a control system. Even before that, now let us see what is a system means. Students, ನಾನು ನಿಮಗೆ ಇವತ್ತಿನ ಒಂದು ಸೆಷನ್ ನಲ್ಲಿ ಕಂಟ್ರೋಲ್ ಸಿಸ್ಟಮ್ ಮತ್ತೆ ಟೈಪ್ಸ್ ಆಫ್ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಬಿಕಾಸ್ ಈ ಕಂಟ್ರೋಲ್ ಸಿಸ್ಟಮ್ ಅನ್ನೋದು ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ರೋಬೋಟಿಕ್ಸ್ ಆಗುತ್ತೆ. ಬಿಕಾಸ್ ರೋಬೋಟಿಕ್ಸ್ ಅನ್ನೋದು ಒಂದು ಕಂಟ್ರೋಲ್ ಸಿಸ್ಟಮ್. ಸೊ ಸಿಸ್ಟಮ್ ಅಂದ್ರೇನು? ಫಸ್ಟ್ ಆಫ್ ಆಲ್, so system can be defined as a combination of individual components that act together in performing a specific task or function. ಒಂದು ಸಿಸ್ಟಮ್ ಅಂದ್ರೆ ಏನಿಲ್ಲ, ಯಾವುದೋ ಬೇರೆ ಬೇರೆ ವಸ್ತುಗಳಾಗಲಿ ಅವ್ರ ಡಿವೈಸಸ್ಗಳಂತ ಏನು ಕರಿತೀವಿ, ಅವೆಲ್ಲ ಕೂಡಿಕೊಂಡು ಒಂದಕ್ಕೊಂದು ಇಂಟರಾಕ್ಷನ್ ಮಾಡಿಕೊಂಡು, ಒಂದಕ್ಕೊಂದು ಸಿಗ್ನಲ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು, ಒಂದಕ್ಕೊಂದು ಇನ್ಫಾರ್ಮೇಶನ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಯಾವುದೋ ಒಂದು ರೂಲ್ ಪ್ರಕಾರ ಕೆಲಸ ಮಾಡ್ತಿರುತ್ತೆ. ಕೊನೆಗೆ ಒಂದು ನಿರ್ದಿಷ್ಟವಾದಂತಹ ಕೆಲಸ ಅದನ್ನ ಅದು ಪರ್ಫಾರ್ಮ್ ಮಾಡುತ್ತೆ. ಸೊ ಇದನ್ನೇ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಒಂದು ಸಿಸ್ಟಮ್ ಅಂದರೆ ಒಂದಕ್ಕಿಂತ ಹೆಚ್ಚು ಕಾಂಪೋನೆಂಟ್ಸ್ಗಳು, ಡಿವೈಸಸ್ಗಳು ಕೂಡಿಕೊಂಡು ಇಂಟರಾಕ್ಷನ್ ಮಾಡಿಕೊಂಡು ಕಮ್ಯುನಿಕೇಷನ್ ಮಾಡಿಕೊಂಡು ಯಾವುದೋ ಒಂದು ಕೆಲಸನ ಸಾಧಿಸ್ತಾವಲ್ಲ, ಒಂದು ಪರ್ಟಿಕ್ಯುಲರ್ ಕೆಲಸನ ಮಾಡ್ತಾವಲ್ಲ, ಅದನ್ನೇ ನಾವು ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಪ್ರೊಡ್ಯೂಸಸ್, ನೀವು ನೋಡ್ಬೋದು, ಇಟ್ ಪ್ರೊಡ್ಯೂಸಸ್ an output corresponding to a given input according to some rule or protocol. ಒಂದು ಸಿಸ್ಟಮ್ ಇದೆ, ಅದ್ರಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಇರುತ್ತೆ, ಅದಕ್ಕೊಂದು ಇನ್ಪುಟ್ ಕೊಡ್ತೀವಿ, ಆ ಇನ್ಪುಟ್ನ ತಗೊಂಡು ಅದೇನೋ ಒಂದು ಕೆಲಸ ಮಾಡುತ್ತೆ ಯಾವುದೋ ಒಂದು ರೂಲ್ ಪ್ರಕಾರ, ಆ್ಯಂಡ್ ಒಂದು ಔಟ್ಪುಟ್ನ ಅದು ಜನರೇಟ್ ಮಾಡುತ್ತೆ. ಸೊ ಇದೇ ಸಿಸ್ಟಮ್. ಮೊಬೈಲ್ ಒಂದು ಸಿಸ್ಟಮ್, ಕಂಪ್ಯೂಟರ್ ಒಂದು ಸಿಸ್ಟಮ್. ನಾವು ಸಿಸ್ಟಮ್ ಅಂತೀವಿ ಕಂಪ್ಯೂಟರ್ನಲ್ಲ, ಕಂಪ್ಯೂಟರ್, ಮೌಸ್, ಕೀಬೋರ್ಡ್, ಸ್ಪೀಕರ್ ಎಲ್ಲಾನು ಕೂಡಿ ಸಿಸ್ಟಮ್ ಅಂತೀವಿ. ಬಿಕಾಸ್ ಎಲ್ಲವೂ ಒಂದು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ನನ್ನ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಿದ್ದೀನಿ ಅಂದ್ಕೊಳ್ಳೋಣ. ಸೊ ಒಂದು ವಿಡಿಯೋ ನಾನು ಇನ್ಪುಟ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ಪ್ಲೇ ಆಗುತ್ತೆ. ಸೊ ಆ ವಿಡಿಯೋ ಪ್ಲೇ ಆಗಲಿಕ್ಕೆ ಯಾವ್ಯಾವ ಕಾಂಪೋನೆಂಟ್ಸ್ ಬೇಕಾಗುತ್ತೆ ಹೇಳಿ? ಫಸ್ಟ್ ಕ್ಲಿಕ್ ಮಾಡಲಿಕ್ಕೆ ಮೌಸ್ ಬೇಕು, ಒಳಗಡೆ ಸಾಫ್ಟ್ವೇರ್ ಅಪ್ಲಿಕೇಶನ್ ಬೇಕು, OS ಬೇಕಾಗುತ್ತೆ, ಆ್ಯಂಡ್ ಅದಕ್ಕೆ ಮೆಮೊರಿ ಸ್ಟೋರೇಜ್ ಬೇಕಿರುತ್ತೆ, ರ್ಯಾಮ್ ಬೇಕಿರುತ್ತೆ, ಆ್ಯಂಡ್ ಡಿಸ್ಪ್ಲೇ ಬೇಕಿರುತ್ತೆ,
ಸ್ಪೀಕರ್ ಬೇಕಿರುತ್ತೆ. ಸೊ ಈ ರೀತಿ ಇವೆಲ್ಲ ಕಾಂಪೊನೆಂಟ್ ಕೂಡ್ಕೊಂಡು ಒಂದೇ ಕೆಲಸ ಮಾಡ್ತಿದೆ, ಏನು ವಿಡಿಯೋನ ಪ್ಲೇ ಮಾಡೋದು. ಸೊ ದಿಸ್ ಈಸ್ ಅ ಸಿಸ್ಟಮ್. ಆ ಸಿಸ್ಟಮ್ ಕ್ಯಾನ್ ಬಿ ಯಾವುದೇ ಟೈಪ್ ಇರ್ಬೋದು. ಅದು ಕ್ಯಾನ್ ಬಿ ಎಲೆಕ್ಟ್ರಿಕಲ್, ಕ್ಯಾನ್ ಬಿ ಮೆಕ್ಯಾನಿಕಲ್, ಇಟ್ ಕ್ಯಾನ್ ಬಿ ಹೈಡ್ರಾಲಿಕ್. ಹೈಡ್ರಾಲಿಕ್ ಅಂದರೆ ಜನರಲಿ ರಿಲೇಟೆಡ್ ಟು ಫ್ಲೂಯಿಡ್ ಅಂತ, ಅವ್ರ ಲಿಕ್ವಿಡ್ ಅಂತಲೂ ಹೇಳ್ಬೋದು. ಅವ್ರ ನ್ಯೂಮ್ಯಾಟಿಕ್ ಅಂದರೆ ಗಾಳಿಗೆ, ಏರಿಗೆ ಸಂಬಂಧಪಟ್ಟಂಥ ಒಂದು ಸಿಸ್ಟಮ್. ಕೆಮಿಕಲ್ ಇರ್ಬೋದು, ಅದು ಅನಲಾಗ್ ಇರ್ಬೋದು, ಡಿಜಿಟಲ್ ಇರ್ಬೋದು, ಅಥವಾ ಇದರ ಯಾವುದೇ ಒಂದು ಮಿಶ್ರಣ, ಕಾಂಬಿನೇಷನ್ ಇರ್ಬೋದು. ಕೆಲವು ಟೈಮ್ ಒಂದೇ ಸಿಸ್ಟಮ್ ಅಂತ ಇಲ್ಲ, ಕೆಲವು ಟೈಮ್ ಹೈಡ್ರಾಲಿಕ್ ಎಲೆಕ್ಟ್ರಿಕ್ ಮಿಕ್ಸ್ ಇರುತ್ತೆ, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮಿಕ್ಸ್ ಇರುತ್ತೆ. ಸೊ ಈ ರೀತಿ ಇಟ್ ಕ್ಯಾನ್ ಬಿ ಕಾಂಬಿನೇಷನ್, ಒಂದಕ್ಕೊಂದು ಕೂಡ್ಕೊಂಡಿರ್ಬೋದು. ಸೊ ಇದನ್ನ ನಾವು ಸಿಸ್ಟಮ್ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಈಸ್ ಅ ಕಂಟ್ರೋಲ್ ಸಿಸ್ಟಮ್? Control system is a system of devices or set of devices that manages, commands, directs, regulates the behavior of other devices or system to achieve desired result. So ಒಂದು ಸಿಸ್ಟಮ್ ಅಲ್ಲಿ ಒಂದು ಸಿಸ್ಟಮ್ ಅಥವಾ ಒಂದು ಡಿವೈಸಸ್ ಅಥವಾ ಕಾಂಪೋನೆಂಟ್ಸ್ ಇನ್ನೊಂದು ಡಿವೈಸ್, ಇನ್ನೊಂದು ಸಿಸ್ಟಮ್ನ ಕಂಟ್ರೋಲ್ ಮಾಡಿಕೊಂಡು ಯಾವುದೋ ಒಂದು ಕೆಲಸನ ಅದು ಮಾಡಿ ನಮಗೆ ರಿಸಲ್ಟ್, ಫಲಿತಾಂಶ ಕೊಡುತ್ತಲ್ಲ, ಅದನ್ನೇ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಸಿಂಪಲ್ ವರ್ಡಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಅ ಸಿಸ್ಟಮ್ ವಿಚ್ ಕಂಟ್ರೋಲ್ಸ್ ಅದರ್ ಸಿಸ್ಟಮ್ಸ್. ಯಾವುದೋ ಒಂದು ಸಿಸ್ಟಮ್ ಅದು ಇನ್ನೊಂದು ಸಿಸ್ಟಮ್ನ ನಿಯಂತ್ರಣ ಮಾಡ್ತಾ ಇದ್ರೆ, ಕಂಟ್ರೋಲ್ ಮಾಡ್ತಾ ಇದ್ರೆ, ಅದನ್ನೇ ನಾವು ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಫೈನ್. ಸೊ ಈಗ ದ ಟೈಪ್ಸ್ ಆಫ್ ಕಂಟ್ರೋಲ್ ಸಿಸ್ಟಮ್ ನೋಡೋಣ. ಬೇಸಿಕಲಿ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ 3 ವಿಧ ಇದೆ, 3 ಟೈಪ್ಸ್ ಇದೆ. ಇಲ್ಲಿ ನಾವು ನೋಡ್ಬೋದು. ಒಂದು ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ, ಸಿಸ್ಟಮ್ ಅಂತಲೇ ಬರ್ತಿದ್ದೀನಿ. ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್, ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್. ಸೊ ಟು ಬಿ ವೆರಿ ಪ್ರಿಸೈಸ್, ಬಹಳ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳಬೇಕಂದ್ರೆ ಬೇಸಿಕಲಿ 2 ಟೈಪ್, ಓಪನ್ ಲೂಪ್ ಅಂಡ್ ಕ್ಲೋಸ್ಡ್ ಲೂಪ್. ಬಟ್ ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್ ಏನಿದೆ ಅದು ಒಂದು ಆಕ್ಚುಲಿ ಅ ಟೈಪ್ ಆಫ್ ಕ್ಲೋಸ್ಡ್ ಲೂಪೇ ಆಗುತ್ತೆ. ಸೊ ಓಪನ್ ಲೂಪ್ಗೆ ಇನ್ನೊಂದು ಹೆಸರು ಇಲ್ಲಿ ನೋಡಿ, ಫೀಡ್ ಫಾರ್ವರ್ಡ್. ಕ್ಲೋಸ್ಡ್ ಲೂಪ್ಗೆ ಇನ್ನೊಂದು ಹೆಸರು ಫೀಡ್ಬ್ಯಾಕ್. ಸೊ ನಾವು ಲೆಟ್ ಅಸ್ ಸಿ ಒನ್ ಬೈ ಒನ್, ಪ್ರತಿಯೊಂದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. So first of all, let us consider open loop control system. So ಬಹುಶಃ ನೀವು 3rd ಸೆಮ್ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ಓದಿರ್ತೀರಿ, ಒಪ್ಯಾಂಪ್ ಅಲ್ಲಿ ಓಪನ್ ಲೂಪ್ ಅಂಡ್ ಕ್ಲೋಸ್ಡ್ ಲೂಪ್. ಸೊ ಇಫ್ ಯು ಕುಡ್ ರಿಮೆಂಬರ್, ಅದು ನಿಮಗೆ ನೆನಪಿದ್ರೆ ಇನ್ ಕೇಸ್, ಓಪನ್ ಲೂಪ್ ಹೆಸರೇ ಹೇಳೋ ರೀತಿ ಇದು ಕಂಟಿನ್ಯೂ ಇರುತ್ತೆ. ಹೆಸರು ಹೇಳುತ್ತೆ ಫೀಡ್ ಫಾರ್ವರ್ಡ್ ಸಿಸ್ಟಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫೀಡ್ ಫಾರ್ವರ್ಡ್ ಸಿಸ್ಟಮ್. ದಟ್ ಮೀನ್ಸ್ ನಾವಿಲ್ಲಿ ಔಟ್ಪುಟ್ನ ಮೆಷರ್ ಮಾಡೋದಿಲ್ಲ, ಔಟ್ಪುಟ್ನ ಸೆನ್ಸ್ ಮಾಡೋದಿಲ್ಲ, ಅಥವಾ ಔಟ್ಪುಟ್ ಇನ್ಪುಟ್ ಅಥವಾ ರೆಫರೆನ್ಸ್ ಯಾವತ್ತೂ ಕಂಪೇರ್ ಆಗೋದಿಲ್ಲ. ಸೊ ಇಂಥ ಸಿಸ್ಟಮ್ನೇ ನಾವು ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಬೇಸಿಕ್ ಬ್ಲಾಕ್ಸ್ ಆಫ್ ದಿಸ್ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಇಲ್ಲೇನಿದಾವಲ್ಲ ಇವೆಲ್ಲ, ದೀಸ್ ಆರ್ ದಿ ಬೇಸಿಕ್ ಬ್ಲಾಕ್ಸ್. ಸೊ ಏನಿದೆ ನೋಡಿ, ರೆಫರೆನ್ಸ್ ಇನ್ಪುಟ್, ಎಲೆಕ್ಟ್ರಾನಿಕ್ ಕಂಟ್ರೋಲರ್, ಆಕ್ಚುವೇಟಿಂಗ್ ಸಿಗ್ನಲ್, ಕಂಟ್ರೋಲ್ ಇನ್ಪುಟ್ ಇಯರ್, ಪ್ಲಾಂಟ್ ಅಂಡ್ ಸಿಸ್ಟಮ್ ಔಟ್ಪುಟ್. ಸೊ ಸಿಂಪಲ್ ಹೇಗೆ ವರ್ಕ್ ಆಗುತ್ತೆ ಇದು? ಒಂದು ರೆಫರೆನ್ಸ್ ಇನ್ಪುಟ್ ಕೊಡ್ತೀವಿ, ಸ್ಟ್ಯಾಂಡರ್ಡ್ ಇನ್ಪುಟ್. ಅದು ಇನ್ಪುಟ್ ಸಿಗ್ನಲ್ ಯಾವ್ದು ಬೇಕಾದರೂ ಆಗಿರ್ಬೋದು, ಎಲೆಕ್ಟ್ರಿಕಲ್ ಅಥವಾ ನಾನ್ ಎಲೆಕ್ಟ್ರಿಕಲ್ ಯಾವುದಾದ್ರೂ ಇರಲಿ. ನಾನಿಲ್ಲಿ ಸದ್ಯಕ್ಕೆ ಎಲೆಕ್ಟ್ರಿಕಲ್ ಸಿಗ್ನಲ್ ಕೊಟ್ಟಿದ್ದೀನಿ. ಇದೊಂದು ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಇದೆ, ಇಟ್ ಕ್ಯಾನ್ ಬಿ ಎನಿ ಕಂಟ್ರೋಲರ್. ಎಕ್ಸಾಂಪಲ್ ಒಂದು ಆಂಪ್ಲಿಫೈಯರ್ ಅಂದ್ಕೊಳ್ಳೋಣ, ಒಂದು ಫಿಲ್ಟರ್ ಅಂತ ಅಂದ್ಕೊಳ್ಳೋಣ. ಸೊ ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಏನು ಮಾಡುತ್ತೆ, ಒಂದು ಸಿಗ್ನಲ್ ಜನರೇಟ್ ಮಾಡುತ್ತೆ, ಔಟ್ಪುಟ್ ಸಿಗ್ನಲ್. ಸೊ ದ್ಯಾಟ್ ಸಿಗ್ನಲ್ ಇಸ್ ಕಾಲ್ಡ್ ಆಕ್ಚುವೇಟಿಂಗ್ ಸಿಗ್ನಲ್. ಸೊ ಈ ಆಕ್ಚುವೇಟಿಂಗ್ ಸಿಗ್ನಲ್
depends on our reference input. So controller ಕೆಲಸ ಏನು, ರೆಫರೆನ್ಸ್ ಇನ್ಪುಟ್ನ ತಗೊಂಡು ಆಕ್ಚುವೇಟಿಂಗ್ ಸಿಗ್ನಲ್ನ ಜನರೇಟ್ ಮಾಡುತ್ತೆ ಡಿಪೆಂಡಿಂಗ್ ಆನ್ ದಿಸ್ ರೆಫರೆನ್ಸ್ ಇನ್ಪುಟ್. ಆ ಆಕ್ಚುವೇಟಿಂಗ್ ಸಿಗ್ನಲ್ ಅಥವಾ ಆಕ್ಟಿವೇಟಿಂಗ್ ಸಿಗ್ನಲ್ ಅಂತಲೂ ಹೇಳ್ಬೋದು, ತಪ್ಪಿಲ್ಲ. And that is given to actuators. So actuators are nothing but the devices which will generally convert the signal, the actuating signal or electrical signal into the mechanical signals or a different signal. So actuator can be a simple motor. It can be like solenoids irಬಹುದು, sometimes switches irಬಹುದು. So actuator will take the signal, actuating signal, and it will send the control signal or control input to the plant. Plant ಅಂದ್ರೆ ಏನು ಕೆಲಸ ನಡೆಯುತ್ತಿರುತ್ತಲ್ಲ ಆ ಜಾಗ, ಅದನ್ನ ಪ್ಲಾಂಟ್ ಅಂತ ಕರಿತೀವಿ. ಅದು ಯಾವ್ದು ಬೇಕಾದರೂ ಆಗಿರ್ಬೋದು. ಸೊ ಆ ಪ್ಲಾಂಟ್ ಔಟ್ಪುಟ್ ಏನು ಬರುತ್ತೆ ಅದನ್ನೇ ನಾವು ಸಿಸ್ಟಮ್ ಔಟ್ಪುಟ್ ಅಂತ ಕರಿತೀವಿ. ಸೊ ಸಿಸ್ಟಮ್ ಔಟ್ಪುಟ್ ಕೊನೆಗೆ ಏನು ಬರುತ್ತೆ, ಅದು ಯಾವುದೇ ಕ್ವಾಂಟಿಟಿ ಇರಲಿ, ಐ ಆಮ್ ಟೆಲ್ಲಿಂಗ್ ಯು, ಎಲೆಕ್ಟ್ರಿಕಲ್ ಇರ್ಬೋದು, ನಾನ್ ಎಲೆಕ್ಟ್ರಿಕಲ್ ಇರ್ಬೋದು. Like it can be a current, it can be voltage, it can be a temperature, it can be pressure or displacement or sound, anything, ಏನಾದರೂ ಇರಲಿ, speed. And that output from the plant ಅಂದರೆ process depends on control input. Control input ಎಲ್ಲಿಂದ ಬರುತ್ತೆ, ಆಕ್ಚುವೇಟರ್. ಆಕ್ಚುವೇಟರ್ ಹೇಗೆ ವರ್ಕ್ ಆಗಬೇಕು ಅನ್ನೋದು ಯಾರು ಡಿಸೈಡ್ ಮಾಡುತ್ತೆ, ಆಕ್ಚುವೇಟಿಂಗ್ ಸಿಗ್ನಲ್. ಆಕ್ಚುವೇಟಿಂಗ್ ಸಿಗ್ನಲ್ ಎಲ್ಲಿಂದ ಬರುತ್ತೆ, ಕಂಟ್ರೋಲರ್. ಕಂಟ್ರೋಲರ್ ಔಟ್ಪುಟ್ ಯಾಕೆ ಬರುತ್ತೆ, ಡ್ಯೂ ಟು ರೆಫರೆನ್ಸ್ ಇನ್ಪುಟ್. ಒಂದು ಸಿಂಪಲ್ ಮೋಟರ್ ಅಂದ್ಕೊಳ್ಳೋಣ, ಎಲೆಕ್ಟ್ರಿಕ್ ಸಿಗ್ನಲ್ ಕೊಡ್ತೀವಿ, ಕಂಟ್ರೋಲರಿಂದ ಸಿಗ್ನಲ್ ಹೋಗುತ್ತೆ, ಮೋಟರ್ ತಿರುಗುತ್ತೆ ಅಂದ್ಕೊಳ್ಳೋ, ಮೋಟರ್ ರೊಟೇಟ್ ಆಗುತ್ತೆ. ಯಾವುದೋ ಒಂದು ಮೋಟರ್ಗೆ ನಾವು ಏನೋ ಒಂದು ಕನೆಕ್ಟ್ ಮಾಡಿರ್ತೀನಿ, ಅದು ತಿರುಗುತ್ತೆ ಅಂತ ರೊಟೇಟ್ ಆಗ್ತಾ ಇರುತ್ತೆ, ಮುಗೀತು, ಫೈನ್. ನಾನು ಆಕ್ಚುವೇಟಿಂಗ್ ಸಿಗ್ನಲ್ ಚೇಂಜ್ ಮಾಡಿದ್ರೆ ಔಟ್ಪುಟ್ ಕೂಡ ಚೇಂಜ್ ಆಗುತ್ತೆ, ಐ ಮೀನ್ ದ ರೆಫರೆನ್ಸ್ ಇನ್ಪುಟ್. ಬಟ್ ನೆನಪಿರಲಿ, ಇಲ್ಲಿ ರಿಮೆಂಬರ್, ವಿ ಆರ್ ನಾಟ್ ಗೋಯಿಂಗ್ ಟು ಚೆಕ್ ಆರ್ ಮೆಷರ್ ದಿ ಔಟ್ಪುಟ್. ಇಲ್ಲಿ ಮೋಟರ್ ಅಂತ ಹೇಳಿದೆ, ಮೋಟರ್ ರೊಟೇಟ್ ಆಗ್ತಾ ಇರುತ್ತೆ, ಬಟ್ ಅದು ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ನಾವು ಸೆಟ್ ಮಾಡಿರೋ ಸ್ಪೀಡಲ್ಲೇ ರೊಟೇಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋದಿಲ್ಲ. ಸೊ ಅದಕ್ಕೆ ದಿಸ್ ಇಸ್ ಕಾಲ್ಡ್ ಆಸ್ open loop control system. So idenne you can explain brief. The reference input is sent to electronic controller. In simple cases, ಬಹಳಷ್ಟು ಎಕ್ಸಾಂಪಲ್ ಗಳಲ್ಲಿ the controller can be amplifier or filter. ಆಂಪ್ಲಿಫೈರ್ ನಿಮಗೆ ಗೊತ್ತಿದೆ, ಸಿಗ್ನಲ್ ಅನ್ನ ಬೂಸ್ಟ್ ಮಾಡಲಿಕ್ಕೆ, ಆಂಪ್ಲಿಫೈ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಫಿಲ್ಟರ್ ಅಂದ್ರೆ ಸಿಗ್ನಲ್ ಅನ್ನ ಬೇಕಿರೋ ಪೋರ್ಷನ್ ಮಾತ್ರ ತಗೊಳ್ಳೋಕ್ಕೆ ಫಿಲ್ಟರ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಅ ಫ್ರೀಕ್ವೆನ್ಸಿ ಸೆನ್ಸಿಟಿವ್ ಡಿವೈಸ್. ದ ಕಂಟ್ರೋಲರ್ ಪ್ರೊಸೆಸಸ್ ದ ಇನ್ಪುಟ್ ಟು ಜನರೇಟ್ ಆನ್ ಆಕ್ಚುವೇಟಿಂಗ್ ಸಿಗ್ನಲ್. ಇನ್ಪುಟ್ನ ತಗೊಂಡು ಆಕ್ಚುವೇಟಿಂಗ್ ಸಿಗ್ನಲ್ ಅದು ಜನರೇಟ್ ಮಾಡುತ್ತೆ. ದಿಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಈಸ್ ದ ಇನ್ಪುಟ್ ಟು ದ ಆಕ್ಚುವೇಟರ್ ವಿಚ್ ಮೈಟ್ ಬಿ ಆನ್ ಎಲೆಕ್ಟ್ರಿಕ್ ಮೋಟರ್. ಅದೇ ಸಿಗ್ನಲ್ ನಾವು ಆಕ್ಚುವೇಟರ್ ಕೊಡ್ತೀವಿ. ಆಕ್ಚುವೇಟರ್, ಅ ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಆಕ್ಚುವೇಟರ್ ಕ್ಯಾನ್ ಬಿ ಆನ್ ಎಲೆಕ್ಟ್ರಿಕಲ್ ಮೋಟರ್. ಸೊ ಮುಂದೇನಾಗುತ್ತೆ, ದ ಔಟ್ಪುಟ್ ಆಫ್ ದ ಪ್ಲಾಂಟ್ ಈಸ್ ಡೈರೆಕ್ಟ್ಲಿ ರೆಗ್ಯುಲೇಟೆಡ್ ಬೈ ದಿ ಆಕ್ಚುವೇಟರ್ ಟು ದ ಡಿಸೈರ್ಡ್ ವ್ಯಾಲ್ಯೂ. ಔಟ್ಪುಟ್ ಯಾವ ರೀತಿ ಬೇಕೋ ಆ ರೀತಿನ ನಾವು ಸೆಟ್ ಮಾಡೋಕ್ಕೆ ಆಕ್ಚುವೇಟರ್ ಅದನ್ನು ಕೆಲಸ ಮಾಡುತ್ತೆ. ಆನ್ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನೆವರ್ ಕಂಪೇರ್ಸ್ ಆಕ್ಚುಯಲ್ ಔಟ್ಪುಟ್ ವಿತ್ ದಿ ಡಿಸೈರ್ಡ್ ವ್ಯಾಲ್ಯೂ. ನೀವು ಇನ್ಪುಟ್ ಅಲ್ಲಿ ಏನೋ ಒಂದು ಸೆಟ್ ಮಾಡಿರ್ತೀರಿ, ಫಾರ್ ಎಕ್ಸಾಂಪಲ್ ಇನ್ಪುಟ್ ಏನೋ ಕೊಡ್ತೀರಿ, ಸ್ಪೀಡ್ 100 ರೆವಲ್ಯೂಷನ್ಸ್ ಪರ್ ಮಿನಿಟ್, 100 RPM ಅಂತ ಕೊಡ್ತೀರಿ. ಔಟ್ಪುಟ್ ಅಲ್ಲಿ ಏನೋ ರೊಟೇಟ್ ಆಗ್ತಾ ಇರುತ್ತೆ, ಬಟ್ ನಾವು ಯಾವತ್ತು ಔಟ್ಪುಟ್ಟು ನಾವು ಸೆಟ್ ಮಾಡಿದಷ್ಟೇ ಇದೆಯಾ ಅಂತ ಕಂಪೇರ್ ಮಾಡೋದಿಲ್ಲ. ಯಾವುದರಲ್ಲಿ, ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ದಿಸ್ ಇಸ್ ಮೈನ್ ಪಾಯಿಂಟ್ ಹಿಯರ್. ವಿ ನೆವರ್ ಕಂಪೇರ್ the output of the system with the reference input or set point
ಆರ್ ಡಿಸೈರ್ಡ್ ಇನ್ಪುಟ್. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್ಗೆ ವಾಟರ್ ಹೀಟರ್ ಅಥವಾ ಒಂದು ಲೈಟ್, ಸಿಂಪಲ್ ಲೈಟ್ ಇರ್ಬೋದು, ಒಂದು ಆಂಪ್ಲಿಫೈಯರ್ ವಾಲ್ಯೂಮ್, ಒಂದು ಸ್ಪೀಕರ್ ಇರ್ಬೋದು, ಅಥವಾ ಒಂದು ಮ್ಯಾನ್ಯುವಲ್ ಏನದು ವಾಷಿಂಗ್ ಮಷಿನ್ ಇರ್ಬೋದು. ಸೊ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ವಾಟರ್ ಹೀಟರ್ ಯಾಕೆ ಹೇಳಿದ್ದೀನಿ ಅಂದರೆ, ನಾವು ವಾಟರ್ ಹೀಟರ್ನ ನೀರು ಹೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಅದು ಹೀಟ್ ಮಾಡ್ತೀವಿ ತನ್ನ ಕೆಲಸ. ಇನ್ಪುಟ್ ಕೊಡ್ತೀವಿ, ಏನೋ ಒಂದು ಸೆಟ್ ಮಾಡ್ತೀವಿ, ಇದು ಟೆಂಪ್ರೇಚರ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಂಪ್ರೇಚರ್ಗೆ ಅಥವಾ ಟೆಂಪ್ರೇಚರ್ ಕೆಲವು ಕಡೆ ಇರೋದಿಲ್ಲ, ನಾವು ಸೆಟ್ ಮಾಡ್ತೀವಿ, ಅದು ಹೀಟ್ ಮಾಡ್ತಾ ಹೋಗುತ್ತೆ. ಬಟ್ ಅದು ಯಾವತ್ತೂ ಎಷ್ಟು ಹೀಟ್ ಆಗಿದೆ ವಾಟರ್ ಅಂತ ಕಂಪೇರ್ ಮಾಡೋದಿಲ್ಲ. ಕಂಪೇರ್ ಮಾಡೋದಿಲ್ಲ ಅಂದರೆ ಕಂಪ್ಲೀಟ್ ಆಗಿ ನೀವು ಅದನ್ನು ಏನದು ಚೆಕ್ ಮಾಡೋವರೆಗೂ ಅಥವಾ ನಾವು ಅದನ್ನು ರಿಮೂವ್ ಮಾಡೋವರೆಗೂ ಅದು ಕಂಟಿನ್ಯೂ ಹೀಟ್ ಮಾಡ್ತಲೇ ಇರುತ್ತೆ. ಇಟ್ ವಿಲ್ ನೆವರ್ ಕಂಪೇರ್ ದಿ ಔಟ್ಪುಟ್. ಅಂಡ್ ಸ್ಪೀಕರ್ ಕೂಡ ಅಷ್ಟೇ, ನಾವೇನೋ ಇನ್ಪುಟ್ ವಾಲ್ಯೂಮ್ ಕೊಡ್ತೀವಿ, ಅದ್ರ ಪ್ರಕಾರ ಅದು ಔಟ್ಪುಟ್ ಬರ್ತಲೇ ಇರುತ್ತೆ. ಅದು ಕಂಪೇರ್ ಮಾಡೋದಿಲ್ಲ, ವಾಲ್ಯೂಮ್ ಹೆಚ್ಚಿರಬೇಕಾ ಕಡಿಮೆ ಮಾಡಬೇಕಾ ಅಥವಾ ಈ ಲೆವೆಲಿಗೆ ವಾಲ್ಯೂಮ್ ಇಷ್ಟೇ ಸಾಕು ಅನ್ನೋದನ್ನು ಅದು ಕಂಪೇರ್ ಮಾಡೋದಿಲ್ಲ. ಸೊ ದಿಸ್ ಈಸ್ ದಿ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಸೊ ಎಕ್ಸಾಂಪಲ್ಸ್ ನಾನು ಆಗಲೇ ಹೇಳ್ದಂಗೆ, ಐ ಡೋಂಟ್ ಟೇಕ್ ಮಚ್ ಟೈಮ್. ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ ಹ್ಯಾಂಡ್ ಡ್ರೈಯರ್, ಕೈ ಅಥವಾ ಇದನ್ನು ಡ್ರೈ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸಮ್ಟೈಮ್ ಹೇರ್ ಡ್ರೈಯರ್, ವಾಶ್ ಮಾಡಾದ್ಮೇಲೆ ಅಥವಾ ಬಾತ್ ಆದಮೇಲೆ ನಾವು ಅದನ್ನು ಡ್ರೈ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಆಟೋಮೆಟಿಕ್ ವಾಷಿಂಗ್ ಮಷೀನ್, ನಾಟ್ semi automatic, not is full automatic. And bread toaster, automatic tea or coffee maker, timer based cloth dryer, cloth na dry ಮಾಡಲಿಕ್ಕೆ ಟೈಮರ್ ಬೇಸ್, ಟೈಮ್ ಸೆಟ್ ಮಾಡ್ತೀವಿ, ಕ್ಲಾತ್ ನ ಅದು ಡ್ರೈ ಮಾಡುತ್ತೆ. ಎಷ್ಟು ಡ್ರೈ ಆಗುತ್ತೆ ಅಂತ ಕಂಪೇರ್ ಮಾಡೋದಿಲ್ಲ. ಲೈಟ್ ಸ್ವಿಚ್, ವಾಲ್ಯೂಮ್ ಕಂಟ್ರೋಲ್ ಅಥವಾ ವಾಲ್ಯೂಮ್ ಆನ್ ಸ್ಟೀರಿಯೋ ಸಿಸ್ಟಮ್. ಫೈನ್. ಹಾಗಿದ್ರೆ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್? ಈ ಒಂದು ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಇಂದ ಆಗ್ತಕ್ಕಂತಹ ಕೆಲವು ಅನುಕೂಲ ಏನಂದ್ರೆ, ಸಿಂಪಲ್ ಕನ್ಸ್ಟ್ರಕ್ಷನ್ ವಿಲ್ ಬಿ ವೆರಿ ಸಿಂಪಲ್. ಯಾಕಂದ್ರೆ ಇಲ್ಲಿ ಫೀಡ್ ಫಾರ್ವರ್ಡ್ ಇರೋದ್ರಿಂದ ಯಾವುದು ಔಟ್ಪುಟ್ ನಾವು ಮೆಜರ್ ಮಾಡೋದಿಲ್ಲ. ಸೊ ದಟ್ ವಿ ಡೋಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಫೀಡ್ಬ್ಯಾಕ್ ಡಿವೈಸಸ್ ಆರ್ ಸೆನ್ಸಾರ್ಸ್ ಬೇಕಾಗಿಲ್ಲ. ಈಸಿ ಮೇಂಟೆನೆನ್ಸ್, ಲೆಸ್ ಕಾಸ್ಟ್ಲಿ ದ್ಯಾನ್ ಕ್ಲೋಸ್ಡ್ ಲೂಪ್ ಸಿಸ್ಟಮ್. ಎಸ್, ಕ್ಲೋಸ್ಡ್ ಲೂಪ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ, ಬಿಕಾಸ್ ಡಿವೈಸಸ್ ಕಡಿಮೆ ಆಗೋದ್ರಿಂದ. ನೋ ಸ್ಟೆಬಿಲಿಟಿ ಪ್ರಾಬ್ಲಮ್, ಫೀಡ್ಬ್ಯಾಕ್ ಇರೋದ್ರಿಂದ ಲೂಪ್ ಇಲ್ಲಿ ಫೀಡ್ಬ್ಯಾಕ್ ಇಲ್ದಿರೋದ್ರಿಂದ ಇನ್ಫ್ಯಾಕ್ಟ್ ಲೂಪ್ ಕ್ಲೋಸ್ ಇರೋದಿಲ್ಲ, ಸೊ ಸ್ಟೆಬಿಲಿಟಿ ಇಶ್ಯೂಸ್ ಬರೋದಿಲ್ಲ. ಕನ್ವೀನಿಯಂಟ್ ವೆನ್ ಔಟ್ಪುಟ್ ಇಸ್ ಡಿಫಿಕಲ್ಟ್ ಟು ಮೆಜರ್ or measuring the output precisely is economically not feasible. ಅಂದ್ರೆ ಔಟ್ಪುಟ್ ಮೆಜರ್ ಮಾಡೋದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲದೆ ಇರ್ತಕ್ಕಂತಹ ಕಡೆ ನಾವು ಇದನ್ನ ಯೂಸ್ ಮಾಡಬಹುದು. Now let's see the disadvantages. Of course, ಮೊದಲನೇ ಡಿಸ್ಅಡ್ವಾಂಟೇಜ್ ನಿಮಗೆ ಗೊತ್ತಿದೆ, ನಾವು ಔಟ್ಪುಟ್ ನ ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ಏನು ಡಿಸ್ಅಡ್ವಾಂಟೇಜ್ ಇದೆ. It is affected by internal and external disturbances. So disturbance ಅದು ಇಂಟರ್ನಲ್ ಅಂದ್ರೆ ತನ್ನ ಸಿಸ್ಟಮ್ ಒಳಗಿಂದನೇ ಆಗಿರ್ತಕ್ಕಂತಹ ಒಂದು ಡಿಸ್ಟರ್ಬ್ ಇರಬಹುದು, ಅಥವಾ ಹೊರಗಡೆಯಿಂದ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಇರಬಹುದು. ಅದರಿಂದಾಗಿ ಔಟ್ಪುಟ್ ವ್ಯಾಲ್ಯೂ ಸ್ವಲ್ಪ ಭಿನ್ನವಾಗಿರುತ್ತೆ, ನಾವು ಅಂದ್ಕೊಂಡಷ್ಟು ವ್ಯಾಲ್ಯೂ ಇರುವುದಿಲ್ಲ. ದ ಔಟ್ಪುಟ್ ಮೇ ಡಿಫರ್ ಫ್ರಮ್ ದಿ ಡಿಸೈರ್ಡ್ ವ್ಯಾಲ್ಯೂ. ಯಾಕೆ? ಡ್ಯೂ ಟು ಡಿಸ್ಟರ್ಬೆನ್ಸಸ್. Next, it needs frequent and careful calibrations for accuracy. ಅಂದ್ರೆ ಅವಾಗ ಅದನ್ನು ನಾವು ಒಂದು ಸ್ಟ್ಯಾಂಡರ್ಡ್ ಸಿಸ್ಟಮ್ ಜೊತೆ ಕಂಪೇರ್ ಮಾಡ್ತಿರ್ಬೇಕು, ಅಕ್ಯುರೇಸಿನ ಚೆಕ್ ಮಾಡ್ತಾ ಇರಬೇಕು. ಫ್ರೀಕ್ವೆಂಟ್ ಆಗಿ ಅದನ್ನ ಸೆಟ್ಟಿಂಗ್ಸ್ ನಾವು ಕಂಪೇರ್ ಮಾಡ್ತಿರ್ಬೇಕು, ಅದೇ ಕ್ಯಾಲಿಬ್ರೇಷನ್ ಮಾಡ್ತಾ ಇರಬೇಕಾಗುತ್ತೆ. ಎನಿ ಚೇಂಜ್ ಇನ್ ಸಿಸ್ಟಮ್ ಕಾಂಪೋನೆಂಟ್ ಕೆನಾಟ್ ಬಿ ಟೇಕನ್ ಕೇರ್ ಆಫ್ ಆಟೋಮೆಟಿಕಲಿ. ಸೊ ಇದು ಫೀಡ್ ಫಾರ್ವರ್ಡ್ ಇರೋದ್ರಿಂದ, ಓಪನ್ ಲೂಪ್ ಸಿಸ್ಟಮ್ ಇರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಅನ್ನೋ ಪದ ಬರೋದಿಲ್ಲ. ಯಾವುದೇ ಕೆಲಸ ಇಲ್ಲಿ ಆಟೋಮೆಟಿಕಲ್ ಆಗಿ ಆಗೋದಿಲ್ಲ. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಅದು ಕೆಲಸ ಮುಗಿತಲೇ ಇರುತ್ತೆ, ಕಂಟಿನ್ಯೂ ಆಗ್ತಲೇ ಇರುತ್ತೆ. ದೇರ್ ಇಸ್ ನಥಿಂಗ್ ಲೈಕ್ ಆಟೋಮೆಟಿಕಲಿ ಇದು ಚೆಕ್ ಮಾಡಿ ತನ್ನಿಂತಾನೆ ಆಫ್ ಆಗೋದು, ತನ್ನಿಂತಾನೆ
ವ್ಯಾಲ್ಯೂಸ್ನ ಚೇಂಜ್ ಮಾಡ್ಕೊಳ್ಳೋದು ಇಲ್ಲಿ ಆಗೋದಿಲ್ಲ. ದೇರ್ ಇಸ್ ನೋ ಆಟೋಮೆಟಿಕ್ ಮೆಕ್ಯಾನಿಸಮ್ ಹಿಯರ್. ಪ್ರೆಸೆನ್ಸ್ ಆಫ್ ನಾನ್ ಲೀನಿಯಾರಿಟಿ ಕಾಸಸ್ ಮಾಲ್ ಫಂಕ್ಷನಿಂಗ್. ಸೊ ನಾನ್ ಲೀನಿಯಾರಿಟಿ ಅಂದರೆ ಬಿಹೇವಿಯರ್, ಇನ್ಪುಟ್ ಅಂಡ್ ಔಟ್ಪುಟ್ ಬಿಹೇವಿಯರ್ ಲೀನಿಯರ್ ಇರೋದಿಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಇದರಿಂದಾಗಿ ಸ್ವಲ್ಪ ಮಾಲ್ ಫಂಕ್ಷನಿಂಗ್ ಅಂದರೆ ಅದು ಕೆಲಸ ತಪ್ಪು ಆಗುವಂತಹ ಚಾನ್ಸಸ್ ಇರುತ್ತೆ. ಫೈನ್. ಸೊ ನೌ ಲೆಟ್ ಅಸ್ ಸಿ ದಿ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಆಗಲೇ ಹೇಳ್ದಂಗೆ ಓಪನ್ ಲೂಪ್ and closed loop ಗೆ there is only one difference. ಓಪನ್ ಲೂಪ್ ಅಲ್ಲಿ ಔಟ್ಪುಟ್ ನ ನಾವು ಇನ್ಪುಟ್ ಅಥವಾ ರೆಫರೆನ್ಸ್ ಜೊತೆ ಕಂಪೇರ್ ಮಾಡೋದಿಲ್ಲ. ಕ್ಲೋಸ್ಡ್ ಲೂಪ್ ಅಲ್ಲಿ ಕಂಪೇರ್ ಮಾಡ್ತೀವಿ ಅಷ್ಟೇ. ಔಟ್ಪುಟ್ ಸಿಗ್ನಲ್ ಈಸ್ ಕಂಪೇರ್ಡ್ ವಿತ್ ಅವರ್ ರೆಫರೆನ್ಸ್ ಇನ್ಪುಟ್. ಎಲ್ಲಿ? ಇನ್ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಏನು ಚೇಂಜ್ ಇದೆ ನೋಡಿ ಡಯಾಗ್ರಾಮ್ ಅಲ್ಲಿ, ಇಲ್ಲಿ ಎಲ್ಲ ಸೇಮ್ ಇದೆ. ರೆಫರೆನ್ಸ್ ಇನ್ಪುಟ್ ಇದೆ, ವಿ ಹ್ಯಾವ್ ಹಿಯರ್, ಕ್ಯಾನ್ ಸಿ ಹಿಯರ್ ರೆಫರೆನ್ಸ್ ಇನ್ಪುಟ್ ಇದೆ. ರೆಫರೆನ್ಸ್ ಅಂದರೆ ಸೆಟ್ ಪಾಯಿಂಟ್, ಅಂದರೆ ಡಿಸೈರ್ಡ್ ಪಾಯಿಂಟ್ ಆರ್ ಡಿಸೈರ್ಡ್ ವ್ಯಾಲ್ಯೂ, ನಮಗೆ ಯಾವುದು ಬೇಕೋ ಅದು. ಇಲ್ಲೇನಿದೆ ನೋಡಿ, ದಿಸ್ ಈಸ್ ಅ ಕಂಪ್ಯಾರೇಟರ್. ಇಟ್ಸ್ ನಾಟ್ ಗಿವನ್ ಹಿಯರ್, ದಿಸ್ ಈಸ್ ಒಂದು ಹೇಳ್ಬೋದು ನಾವು, ಇಟ್ ಇಸ್ ಅ ಕಂಪ್ಯಾರೇಟರ್. ಹೆಸರು ಹೇಳುತ್ತೆ ಕಂಪ್ಯಾರೇಟರ್. ಕಂಪೇರ್ ಮಾಡೋದು, ಇಟ್ ವಿಲ್ ಕಂಪೇರ್. ಇದು ಕಾಂಪನ್ಸೇಟರ್ ಅಥವಾ ಕಂಟ್ರೋಲರ್. ಕಾಂಪನ್ಸೇಟರ್ ಅಂತ ಇವಾಗ ಯಾಕೆ ಹೇಳ್ತಾ ಇದ್ದೀವಿ? ಬಿಕಾಸ್ ತಪ್ಪಾಗಿದೆ ಅದು ಸರಿಪಡಿಸುತ್ತೆ. ಕಂಟ್ರೋಲರ್ ಅದು ಫೋರ್ಸ್, ಅದರ ಔಟ್ಪುಟ್ ಸಿಗ್ನಲ್ ಆಗಲೇ ಹೇಳ್ದಂಗೆ ಆಕ್ಚುವೇಟಿಂಗ್ ಸಿಗ್ನಲ್. ಆಕ್ಚುವೇಟಿಂಗ್ ಸಿಗ್ನಲ್ನ ತಗೊಂಡು ಪ್ಲಾಂಟ್ನ ಯಾವುದು ಕಂಟ್ರೋಲ್ ಮಾಡುತ್ತೋ ಅದು ಆಕ್ಚುವೇಟರ್ಸ್. ಆಕ್ಚುವೇಟರ್ಸ್ ಔಟ್ಪುಟ್ ಕಂಟ್ರೋಲ್ ಸಿಗ್ನಲ್ ಇರುತ್ತೆ, ಕಂಟ್ರೋಲ್ ಇನ್ಪುಟ್. ಇನ್ಪುಟ್ ಯಾವುದಕ್ಕೆ? ಟು ದಿ ಪ್ಲಾಂಟ್. ಅದೇ ಪ್ಲಾಂಟ್ ಅನ್ನೋದು ಫೈನಲ್ ಸಿಸ್ಟಮಲ್ಲಿ ಫೈನಲ್ ಪಾರ್ಟ್. ಸೊ ಅದರ ಔಟ್ಪುಟ್ ವಿಲ್ ಬಿ ಸಿಸ್ಟಮ್ ಔಟ್ಪುಟ್. ಈಗೇನು ಮಾಡ್ತಾ ಇದೀವಿ ನೋಡ್ರಿ, ಕೊನೆ ಸಿಸ್ಟಮ್ ಏನು ಔಟ್ಪುಟ್ ಬರುತ್ತಲ್ಲ, ಐ ಆಮ್ ರಿಮೈಂಡಿಂಗ್ ಯು ಅಗೇನ್, ಮತ್ತೆ ಹೇಳ್ತಾ ಇದ್ದೀನಿ, ಔಟ್ಪುಟ್ ಅಂದ ತಕ್ಷಣ ಅದು ಎಲೆಕ್ಟ್ರಿಕಲ್ಲು ಇರಬಹುದು, ನಾನ್ ಎಲೆಕ್ಟ್ರಿಕಲ್ಲು ಇರಬಹುದು. ಎಲೆಕ್ಟ್ರಿಕಲ್ ಅಂದರೆ ಕರೆಂಟ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, ಆರ್ ಪವರ್ ಇರ್ಬೋದು. ನಾನ್ ಎಲೆಕ್ಟ್ರಿಕಲ್ ಯಾವುದು ಬೇಕಾದರೂ ಆಗಿರ್ಬೋದು. ಸ್ಪೀಡ್, ಟೆಂಪರೇಚರ್, ಹೀಟ್, ಪ್ರೆಷರ್, ಫೋರ್ಸ್, ಡಿಸ್ಪ್ಲೇಸ್ಮೆಂಟ್, ಏನು ಬೇಕಾದರೂ ಅದನ್ನು ಮೆಷರ್ ಮಾಡೋಕ್ಕೆ ನೋಡಿ ಈಗ ಒಂದು ಸೆನ್ಸಾರ್ ಯೂಸ್ ಮಾಡಿದ್ದೀವಿ. ಯಾಕಂದರೆ ಜನರಲಿ ಔಟ್ಪುಟ್ಟು ನಾನ್ ಎಲೆಕ್ಟ್ರಿಕಲ್ ಇರೋದ್ರಿಂದ ಭಾಳಷ್ಟು ಕಡೆ ನಾವು ನಾನ್ ಎಲೆಕ್ಟ್ರಿಕಲ್ ಸಿಗ್ನಲನ್ನು, ಅಂದರೆ ಎಲೆಕ್ಟ್ರಿಕಲ್ ಇಲ್ಲದೇ ಇರೋ ಸಿಗ್ನಲನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸೆನ್ಸಾರ್ ಯೂಸ್ ಮಾಡ್ತೀವಿ. ಇದನ್ನ ಫೀಡ್ಬ್ಯಾಕ್ ಸೆನ್ಸಾರ್ ಅಂತಲೂ ಕರಿತೀವಿ. ಸೊ ಔಟ್ಪುಟ್ನ ಮೆಜರ್ ಮಾಡಿ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಹೇಗೆ? ಬೈ ಯೂಸಿಂಗ್ ಸೆನ್ಸಾರ್. ಅದ್ರ ಸಿಗ್ನಲ್, ಔಟ್ಪುಟ್ ಸಿಗ್ನಲ್ ಏನಿರುತ್ತಲ್ಲ, ವಾಪಸ್ ಏನು ಕೊಡ್ತೀವಿ ಇನ್ಪುಟ್ಗೆ, ಅದನ್ನೇ ಫೀಡ್ಬ್ಯಾಕ್ ಸಿಗ್ನಲ್ ಅಂತ ಕರಿತೀವಿ. ಸೊ ಫೀಡ್ಬ್ಯಾಕ್ ಸಿಗ್ನಲ್ ಇಸ್ ನಥಿಂಗ್ ಬಟ್ ದ ಸಿಗ್ನಲ್ ಫ್ರಮ್ ದಿ ಸೆನ್ಸಾರ್ ವಿಚ್ ಈಸ್ ಮೆಷರಿಂಗ್ ದಿ ಔಟ್ಪುಟ್ ಕ್ವಾಂಟಿಟಿ ಆರ್ ದಿ ಸಿಸ್ಟಮ್ ಔಟ್ಪುಟ್. ಹೆಸರೇ ಹೇಳುತ್ತೆ ಫೀಡ್ಬ್ಯಾಕ್ ಅಂದರೆ ವಾಪಸ್ ಅದಕ್ಕೆ ಕೊಡೋದು, ಯಾವುದಕ್ಕೆ? ಇನ್ಪುಟ್ಗೆ. ಸೊ ಏನಾಗುತ್ತೆ ನೋಡಿ, ಫೀಡ್ಬ್ಯಾಕ್ ಸಿಗ್ನಲ್ ಅಂದರೆ ಔಟ್ಪುಟ್ ಎಷ್ಟಿದೆ ಅಂತ ಹೇಳ್ತಾ ಇದೆ. ರೆಫರೆನ್ಸ್ ಇನ್ಪುಟ್ ಅಂದರೆ ನಾವು ಸೆಟ್ ಮಾಡಿರತಕ್ಕಂತಹ ಇನ್ಪುಟ್. ಸೊ ಎರಡನ್ನು ಹೋಲಿಕೆ ಮಾಡುತ್ತೆ. ಯಾವುದು? ಕಂಪ್ಯಾರೇಟರ್. ಕಂಪ್ಯಾರೇಟರ್ ಹೋಲಿಕೆ ಮಾಡಿದಾಗ ಎರಡು ಸೇಮ್ ಇದ್ರೆ, ನಾವು ಸೆಟ್ ಮಾಡಿರೋ ಇನ್ಪುಟ್, ನಾವು ಕೊಟ್ಟಿರೋ ರೆಫರೆನ್ಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬೋತ್ ಆರ್ ಸೇಮ್. ಇನ್ ಕೇಸ್ ಇಫ್ ಬೋತ್ ಆರ್ ಸೇಮ್, ಎರಡೂ ಸೇಮ್ ಇದ್ರೆ ಯಾವುದೇ ಎರರ್ ಇಲ್ಲ ಅಂತ. ನಾವೇನು ಸೆಟ್ ಮಾಡಿದ್ದೀವಿ ಔಟ್ಪುಟ್ ಹಾಗೇ ಇದೆ ಅಂತ ಅರ್ಥ. ಸೊ ಎರರ್ ವಿಲ್ ಬಿ 0. ಇಲ್ಲ ನಾವು ಒಂದು ರೆಫರೆನ್ಸ್ ಸೆಟ್ ಮಾಡ್ತೀವಿ, ನಮ್ಮ ರೆಫರೆನ್ಸ್ಗಿಂತ ಔಟ್ಪುಟ್ ಜಾಸ್ತಿ ಇದ್ರೆ, ಸೊ ಏನಾಗುತ್ತೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಎರರ್ ಬರುತ್ತೆ, ಒಂದು ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಔಟ್ಪುಟ್ ಇನ್ಪುಟ್ಗಿಂತ ಜಾಸ್ತಿ ಇದೆ ಅಂತ. ಇಲ್ಲ ಎರರ್ ಏನಾದರೂ ಪಾಸಿಟಿವ್ ಇದ್ರೆ ಔಟ್ಪುಟ್ ಇನ್ಪುಟ್ಗಿಂತ ಕಡಿಮೆ ಇದೆ ಅಂತ. ಸೊ ಡಿಪೆಂಡಿಂಗ್ ಆನ್ ಎರರ್ ಪಾಸಿಟಿವ್ ಇದೆಯಾ, ಎರರ್ ನೆಗೆಟಿವ್ ಇದೆಯಾ, ಎರರ್ 0 ಇದೆಯಾ ನೋಡಿಕೊಂಡು ದಿಸ್ ಕಂಪನ್ಸೇಟರ್ ಅಥವಾ ಕಂಟ್ರೋಲರ್ ಆಕ್ಚುವೇಟಿಂಗ್ ಸಿಗ್ನಲ್ನ ಜನರೇಟ್ ಮಾಡುತ್ತೆ. ಆ ಆಕ್ಚುವೇಟಿಂಗ್ ಸಿಗ್ನಲ್ನ ತಗೊಂಡು ಆಕ್ಚುವೇಟರ್ ಪ್ಲಾಂಟ್ನ ಕಂಟ್ರೋಲ್ ಮಾಡಿ ಔಟ್ಪುಟ್ನ ಏನು ಮಾಡುತ್ತೆ, ಅದು ಚೇಂಜ್ ಮಾಡುತ್ತೆ. ಈ ರೀತಿ ಔಟ್ಪುಟ್ನ ಮೆಜರ್ ಮಾಡಿ
ಅದನ್ನ ಇನ್ಪುಟ್ ಜೊತೆ ಕಂಪೇರ್ ಮಾಡಿ ಅದನ್ನ ಸರಿಪಡಿಸ್ತೀವಲ್ಲ, ಇಂಥ ಸಿಸ್ಟಮ್ನೇ ನಾವು ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಆಲ್ರೈಟ್, ಸೊ ಅದು ಔಟ್ಪುಟ್ ಏನೇ ಇರಬಹುದು, ಅದನ್ನ ಮೆಜರ್ ಮಾಡ್ತೀವಿ ಯೂಸಿಂಗ್ ಟ್ರಾನ್ಸ್ಡ್ಯೂಸರ್ ಅಥವಾ ಸೆನ್ಸಾರ್, and that is compared with input signal, and the signal from the comparator will be error signal. That error signal, whether it can be positive, it can be negative, is given to compensator. Compensator will produce or generate an actuating signal depending on the type and the amount of error. Now that signal is given to actuator, and actuator will control the plant NK so as to get the desired output. ನಮಗೆ ಏನು ಔಟ್ಪುಟ್ ಬೇಕೋ ಆ ಔಟ್ಪುಟ್ಗೋಸ್ಕರ ಪ್ಲಾಂಟ್ನ ಕಂಟ್ರೋಲ್ ಮಾಡುತ್ತೆ ಯಾವುದು, ಆಕ್ಚುಯೇಟರ್ಸ್. ಫೈನ್. ಸೊ ಇದನ್ನೇ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು. ಇಟ್ ಈಸ್ ಆಲ್ಸೋ ನೋನ್ ಆಸ್ ಫೀಡ್ಬ್ಯಾಕ್ ಕಂಟ್ರೋಲ್ ಸಿಸ್ಟಮ್. ಇಲ್ಲಿ ನೋಡ್ಬೋದು ನೀವು, ಅದು ಫೀಡ್ ಫಾರ್ವರ್ಡ್ ಇತ್ತು, ಇದು ಫೀಡ್ಬ್ಯಾಕ್ ಅಂದ್ರೆ ಔಟ್ಪುಟ್ನೇ ವಾಪಸ್ ಇನ್ಪುಟ್ಗೆ ಕೊಡ್ತೀವಿ ಅಂತ. ಇಟ್ ಹ್ಯಾಸ್ ಒನ್ ಆರ್ ಮೋರ್, ನಾನು ಎಕ್ಸಾಂಪಲ್ ಒಂದು ತೋರಿಸಿದ್ದೀನಿ, ಬಟ್ ದೊಡ್ಡ ದೊಡ್ಡ ಸಿಸ್ಟಮ್ಸ್ಗಳಲ್ಲಿ, ಕಾಂಪ್ಲಿಕೇಟೆಡ್ ಸಿಸ್ಟಮ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಫೀಡ್ಬ್ಯಾಕ್ ಡಿವೈಸಸ್ ಇರಬಹುದು, ಫೀಡ್ಬ್ಯಾಕ್ ಪಾತ್ಸ್ಗಳು ಇರಬಹುದು. The reference to feedback simply means that some portion of the output is returned back to the input to form a part of the system excitation. ಅಂದ್ರೆ ಔಟ್ಪುಟ್ ನ ಭಾಗವನ್ನೇ ನಾವು ಇನ್ಪುಟ್ ಕೊಡ್ತೀವಿ, ಅದಕ್ಕೆ ಅದನ್ನ ಫೀಡ್ಬ್ಯಾಕ್ ಅಂತ ಕರಿತೀವಿ. So these are designed to automatically achieve and maintain the desired output condition by comparing it with actual condition. ನಾನು ಆಗಲೇ ಹೇಳಿದಂಗೆ ಇದರ ಮುಖ್ಯ ಉದ್ದೇಶ ಇಷ್ಟೇ, ಔಟ್ಪುಟ್ನ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಇಡ್ಲಿಕ್ಕೋಸ್ಕರ ಈ ಸಿಸ್ಟಮ್ನ ಡಿಸೈನ್ ಮಾಡ್ತೀವಿ. ಔಟ್ಪುಟ್ನ ಮೆಷರ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ, ತಪ್ಪಾಗಿದ್ರೆ ಸರಿಪಡಿಸ್ತೀವಿ, ಸೋ ದ್ಯಾಟ್ ನಾವೇನು ಅಂದ್ಕೊಂತೀವಿ ಆ ಮಟ್ಟದಲ್ಲೇ ಔಟ್ಪುಟ್ ಇರಬೇಕು ಅಂತ ನಾವು ಬಯಸ್ತೀವಿ. ಅದನ್ನ ಹೇಗೆ ಮಾಡುತ್ತೆ ಅದು? ಇಟ್ ಡಸ್ ದಿಸ್, ಈ ಕೆಲಸನ ಅದು ಮಾಡುತ್ತೆ. ಹೇಗೆ? ಬೈ ಜನರೇಟಿಂಗ್ ಆನ್ ಎರರ್ ಸಿಗ್ನಲ್ ವಿಚ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಔಟ್ಪುಟ್ ಅಂಡ್ ದಿ ರೆಫರೆನ್ಸ್ ಇನ್ಪುಟ್. ಸೊ ಈ ಸರಿಪಡಿಸೋ ಕೆಲಸನ ಯಾವ್ದು ಮಾಡುತ್ತೆ? ಆಕ್ಚುವೇಟರ್. ಆಕ್ಚುವೇಟರ್ ಹೇಗೆ ಕೆಲಸ ಮಾಡುತ್ತೆ? ಆಕ್ಚುವೇಟಿಂಗ್ ಸಿಗ್ನಲ್ ಮೇಲೆ. ಆಕ್ಚುವೇಟಿಂಗ್ ಸಿಗ್ನಲ್ ಯಾವ ಆಧಾರದ ಮೇಲೆ ಜನರೇಟ್ ಆಗುತ್ತೆ? ಎರರ್ ಎಷ್ಟಿದೆ ಅಂತ. ಎರರ್ ಅಂದ್ರೆ ಏನು? ಔಟ್ಪುಟ್ ಸಿಗ್ನಲ್ ಮೈನಸ್ ಇನ್ಪುಟ್ ಸಿಗ್ನಲ್. So whenever there is a difference or error between the output and the reference input is non-zero. Zero ಇದ್ರೆ ಏನು? ಎರರ್ ಝೀರೋ ಇದ್ರೆ ಎರಡು ಸೇಮ್ ಇದೆ ಅಂತ. ಔಟ್ಪುಟ್ ಅಷ್ಟೇ ಇದೆ, ಇನ್ಪುಟ್ ಸೇಮ್ ಇದೆ, ಸೊ ಏನೂ ತಪ್ಪಾಗಿಲ್ಲ, ನೋ ಎರರ್. ಬಟ್ ಇಫ್ ದ ಎರರ್ ಈಸ್ ನಾನ್-ಜೀರೋ, ಝೀರೋ ಇರಲಿಲ್ಲ ಅಂದ್ರೆ ಕಾಂಪನ್ಸೇಟರ್ ಅಂದ್ರೆ ಎಲೆಕ್ಟ್ರಾನಿಕ್ ಕಂಟ್ರೋಲರ್ causes the plant input to change in such a way to reduce the error towards zero. ಅಂದ್ರೆ ಆ ಕಂಟ್ರೋಲರ್ ಏನು ಮಾಡುತ್ತೆ ಅಂದ್ರೆ ಔಟ್ಪುಟ್ ಏನಾದರೂ ಎರರ್ ಇದ್ರೆ ಆ ಎರರ್ನ ಝೀರೋ ಮಾಡೋ ನಿಟ್ಟಿನಲ್ಲಿ ಅದು ಸಿಗ್ನಲ್ ಅನ್ನ ಜನರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳ್ದಂಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಔಟ್ಪುಟ್ ಅಲ್ಲಿ ಏನೋ ಒಂದು ಮೋಟರ್ ರೊಟೇಟ್ ಆಗ್ತಾ ಇರುತ್ತೆ ಅಂದ್ಕೊಳ್ಳೋಣ. ನಾವು ಸ್ಪೀಡ್ 100 ಸೆಟ್ ಮಾಡ್ತೀವಿ, 100 RPM. ಔಟ್ಪುಟ್ ಅಲ್ಲೂ 100 RPM ಇದ್ರೆ, 100 RPM ಅಲ್ಲೇ ಮೋಟರ್ ತಿರುಗ್ತಾ ಇದ್ರೆ ಎಕ್ಸ್ಕ್ಯೂಸ್ ಮೀ, ಎರರ್ ವಿಲ್ ಬಿ ಝೀರೋ ಅಲ್ಲ. ಇಲ್ಲಪ್ಪ ಏನೋ ತಪ್ಪಾಗಿ ಔಟ್ಪುಟ್ ಅಲ್ಲಿ 110 RPM ಇದೆ ಅಂದ್ರೆ ಈಗ ಎರಡನ್ನೂ ಕಂಪೇರ್ ಮಾಡಿದಾಗ ಎರರ್ ಬರುತ್ತೆ -10. ಅವಾಗ ಕಂಟ್ರೋಲರ್ಗೆ ಗೊತ್ತಾಗುತ್ತೆ ಔಟ್ಪುಟ್ ಇನ್ಪುಟ್ಗಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 10, ಅಮೌಂಟ್ 10 ಅಷ್ಟು ಜಾಸ್ತಿ ಇದೆ ಅಂತ. ಅವಾಗ ಏನು ಮಾಡುತ್ತೆ ಅದು? ಆಕ್ಚುವೇಟಿಂಗ್ ಸಿಗ್ನಲ್ನ ಕಳಿಸುತ್ತೆ ಅಥವಾ ಕಡಿಮೆ ಮಾಡುತ್ತೆ, ಸೊ ದಟ್ ಔಟ್ಪುಟ್ ಮತ್ತೆ ಕಡಿಮೆ ಆಗುತ್ತೆ. ಎಷ್ಟಕ್ಕೆ? 100 RPM ಬರುತ್ತೆ. ಒಮ್ಮೆ 100 ಬರೋದಿಲ್ಲ ಅಂದ್ಕೊಳ್ಳೋಣ, ಸೇಮ್ ಮೊದಲು 108, 106, 107, 105 ಈ ರೀತಿ ಬರ್ತಾ ಇರುತ್ತೆ. ಪ್ರತಿ ಸರಿ ಅದು ಕಂಪೇರ್ ಮಾಡ್ತಾ ಹೋಗುತ್ತೆ, ಎಲ್ಲಿವರೆಗೂ ಬಿಡೋದಿಲ್ಲ ಅದು ಔಟ್ಪುಟ್ ಇನ್ಪುಟ್ ಸೇಮ್ ಆಗೋವರೆಗೂ, 100 ಆಗೋವರೆಗೂ.
ಸೊ ಈ ಒಂದು ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ನ ಉದ್ದೇಶ ಇಷ್ಟೇ, ಔಟ್ಪುಟ್ನ ಮೆಷರ್ ಮಾಡೋದು, ಎರರ್ ಎಷ್ಟಿದೆ ನೋಡೋದು, ಎರರ್ ಇದ್ರೆ ಅದನ್ನ ಕಾಂಪನ್ಸೇಟ್ ಮಾಡೋದು, ಪರಿಹರಿಸೋದು, ಬಗೆಹರಿಸೋದು. ರೈಟ್. ಒಂದು ಬೆಸ್ಟ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು. ಒಂದು ನಾನು ಏನು ಆಟೋಮೆಟಿಕ್ ವಾಷಿಂಗ್ ಮಷೀನ್ ಇರ್ತಕ್ಕಂತಹ ಒಂದು ಡ್ರೈಯರ್ ಹೇಳಿದ್ದೀನಿ. ಸೊ ಏನ್ ಡ್ರೈಯರ್, ಬಟ್ಟೆಗಳು ಎಷ್ಟು ಡ್ರೈ ಆಗಿದೆ ಅಂತ, ಎಷ್ಟು ಒಣಗಿದೆ ಅಂತ ಚೆಕ್ ಮಾಡಲಿಕ್ಕೆ. ಇದು ಆಟೋಮೆಟಿಕ್ ಇಲ್ಲ ಅಂದ್ರೆ ಏನಾಗುತ್ತೆ, ಬಟ್ಟೆ ಎಷ್ಟೇ ಒಣಗಿರ್ಲಿ ಅದು ಚೆಕ್ ಮಾಡಲ್ಲ, ಸುಮ್ಮನೆ ಹೀಟ್ ಮಾಡ್ತಾ ಹೋಗುತ್ತೆ. ಆ ಬಟ್ಟೆ ಸುಟ್ಟರು ಆಶ್ಚರ್ಯ ಇಲ್ಲ, ಅಷ್ಟು ಹೀಟ್ ಆಗ್ತಾ ಹೋಗುತ್ತೆ. ಬಟ್ ಅದು ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಇದ್ರೆ, ಆಟೋಮೆಟಿಕ್ ವಾಷಿಂಗ್ ಮಷೀನ್ ಅಲ್ಲಿ ನಾವು ಡ್ರೈನೆಸ್ ಎಷ್ಟು ಹೀಟ್ ಬೇಕೋ ಅಷ್ಟು ಡ್ರೈನೆಸ್ನ ನಾವು ಸೆಟ್ ಮಾಡ್ತೀವಿ. ಕಂಟ್ರೋಲರ್ ಅದನ್ನು ಸಿಗ್ನಲ್ ಕಳಿಸುತ್ತೆ, ಹೀಟಿಂಗ್ ಎಲಿಮೆಂಟ್ ಇರುತ್ತೆ, ಅದೇ ಆಕ್ಚುವೇಟರ್, ಅದು ಹೀಟ್ ಆಗ್ತಾ ಹೋಗುತ್ತೆ. ಹೀಟ್ ಆಗಿ ಕ್ಲಾತ್ಸ್ ಬಟ್ಟೆನ ಏನು ಮಾಡುತ್ತೆ, ಅದು ಹೀಟ್ ಮಾಡಿ ಒಣಗಿಸುತ್ತೆ. ಒಣಗಿದ ಮೇಲೆ ಅಂದ್ರೆ ಕಂಪ್ಲೀಟ್ ಆಗಿ ಒಣಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಈಗ ಮಾಡಬೇಕಾಗುತ್ತೆ. ಕೆಲವು ಟೈಮ್ ಕಂಪ್ಲೀಟ್ ಆಗಿ ಒಣಗ್ಬಿಟ್ಟು ಇನ್ನೂ ಜಾಸ್ತಿ ಒಣಗ್ಸಕ್ ಹೋದ್ರೆ ಏನಾಗುತ್ತೆ, ಬಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹೀಟ್ ಜಾಸ್ತಿ ಆಗಿ. ಸೊ ಅದು ಒಣಗಿದೆಯಾ ಇಲ್ವಾ ಪರ್ಫೆಕ್ಟ್ ಆಗಿ ಅಂತ ಚೆಕ್ ಮಾಡಕ್ಕೆ ಏನ್ ಮಾಡಬೇಕು, ಆ ಎಷ್ಟು ಒಣಗಿದೆ, ಎಷ್ಟು ಡ್ರೈನೆಸ್ ಇದೆ, ಆಕ್ಚುಯಲ್ ಡ್ರೈನೆಸ್ ನಾವೇನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಹೇಗೆ, ಯೂಸಿಂಗ್ ಸೆನ್ಸರ್. ಯಾವುದೋ ಒಂದು ಸೆನ್ಸರ್, ಯಾವುದದು ಹೀಟ್ ಇಂದ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋ ಒಂದು, ಫಾರ್ ಎಕ್ಸಾಂಪಲ್ ಅದು ಥರ್ಮಿಸ್ಟರ್ಸ್ ಇರ್ಬೋದು, ಅದನ್ನು ಚೆಕ್ ಮಾಡ್ತೀವಿ. ಅಥವಾ ಥರ್ಮೋಕಪಲ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ನಾವು ಆ ಸಿಗ್ನಲ್ ಅನ್ನು ಎಲ್ಲಿ ಕಳ್ತೀವಿ, ಕಂಟ್ರೋಲರಿಗೆ ಕೊಡ್ತೀವಿ. ಸೊ ನಾವು ಏನ್ ಡಿಸೈರ್ಡ್ ಅಂದ್ರೆ ನಮಗೆ ಬೇಕಿರುವಂತಹ ಡ್ರೈನೆಸ್ ಸೆಟ್ ಮಾಡ್ತೀವಿ. ಅಷ್ಟೇ ಡ್ರೈನೆಸ್ ಇದ್ರೆ, ದಟ್ ಈಸ್ ಡಿಸೈರ್ಡ್ ಡ್ರೈನೆಸ್, ಆಕ್ಚುಯಲ್ ಡ್ರೈನೆಸ್ ಸೇಮ್ ಇದ್ರೆ ಎರರ್ ವಿಲ್ ಬಿ 0 ಇರುತ್ತೆ. ಅವಾಗ ಅದು ಚೆಕ್ ಮಾಡಿಕೊಳ್ಳುತ್ತೆ. ಅಲ್ಲಿವರೆಗೂ ಅದು ಕೆಲಸ ಮಾಡ್ತಲೇ ಇರುತ್ತೆ. ಸೊ ಇದೇ ಔಟ್ಪುಟ್ ನ ಮೆಷರ್ ಮಾಡೋದು ಫೀಡ್ಬ್ಯಾಕ್ ಸಿಗ್ನಲ್. ಫೈನ್. ಸೊ ಅದನ್ನೇ ಎಕ್ಸಾಂಪಲ್ ನಾನು ಆಗಲೇ ಹೇಳ್ದಂಗೆ, ಇನ್ ಆಟೋಮೆಟಿಕ್ ವಾಷಿಂಗ್ ಮಷೀನ್ ದ ಸೆನ್ಸಾರ್ ಮಾನಿಟರ್ಸ್ ದಿ ಆಕ್ಚುಯಲ್ ಡ್ರೈನೆಸ್ ಆಫ್ ದಿ ಕ್ಲಾತ್ಸ್ and compare it with the input reference. ಔಟ್ಪುಟ್ ಅಲ್ಲಿ ಬಟ್ಟೆಗಳು ಎಷ್ಟು ಒಣಗಿದೆ ಅಂತ ಅದು ಕಂಟಿನ್ಯೂಸ್ ಆಗಿ ಕಂಪೇರ್ ಮಾಡುತ್ತೆ, ಇನ್ಪುಟ್ ಜೊತೆ ಕಂಪೇರ್ ಮಾಡುತ್ತೆ. ಕಂಪೇರ್ ಮಾಡಿ ಎರಡು ಸೇಮ್ ಇದ್ರೆ ಫೈನ್, ಇಲ್ಲ ಎರರ್ ಇದ್ರೆ ಮತ್ತೆ ಕಂಟ್ರೋಲರ್ ಸಿಗ್ನಲ್ ಕಳಿಸುತ್ತೆ. ಅದು ಹೀಟಿಂಗ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಹೇಗೆ, ಸಿ ಫಾರ್ ಎಕ್ಸಾಂಪಲ್, ಇಫ್ ದ ಕ್ಲಾತ್ಸ್ ಆರ್ ಟೂ ವೆಟ್, ಬಟ್ಟೆಗಳು ಇನ್ನು ಬಹಳ ಹಸಿ ಇದ್ರೆ ಏನ್ ಮಾಡುತ್ತೆ, ಕಂಟ್ರೋಲರ್ ವಿಲ್ ಇನ್ಕ್ರೀಸ್ ದ ಟೆಂಪರೇಚರ್, ಟೆಂಪರೇಚರ್ನ ಹೆಚ್ಚು ಮಾಡುತ್ತೆ. ಅಥವಾ ಡ್ರೈ ಆಗ್ತಕ್ಕಂಥ ಸಮಯ ಏನಿದೆ ಅದನ್ನ ಹೆಚ್ಚಿಸುತ್ತೆ. ಸೊ ಹಸಿಯಾಗಿರೋ ಬಟ್ಟೆ ಇನ್ನು ಒಣಗಿಲ್ಲ ಅಂತ ಅದು ಜಾಸ್ತಿ ಒಣಗುತ್ತೆ. ಇಫ್ ದ ಕ್ಲಾತ್ಸ್ ಆರ್ ನಿಯರ್ಲಿ ಡ್ರೈ, ಇನ್ನೇನು ಒಣಗ್ತಾ ಬರ್ತಾ ಇದೆ, ಆಲ್ಮೋಸ್ಟ್ ಒಣಗಿದೆ ಬಟ್ಟೆ, ನಿಯರ್ಲಿ ಡ್ರೈ ಬಂದಾಗ ಏನಾಗುತ್ತೆ, ಟೆಂಪರೇಚರ್ನ ಅದು ಕಡಿಮೆ ಮಾಡ್ಬೋದು ಅಥವಾ ಟೆಂಪರೇಚರ್ನ ಸ್ಟಾಪ್ ಮಾಡ್ಬೋದು. ಸೊ ಯಾಕೆ, ಸೊ ಆಸ್ ಟು ನಾಟ್ ಟು ಓವರ್ ಹೀಟ್ ಆರ್ ಬರ್ನ್ ದ ಕ್ಲಾತ್ಸ್. ಅಂದ್ರೆ ನಾವಿಲ್ಲಿ ಔಟ್ಪುಟ್ ಮೆಷರ್ ಮಾಡಲಿಲ್ಲ ಅಂದ್ರೆ ಟೆಂಪರೇಚರ್ ಹೆಚ್ಚಾಗಿ ಬಟ್ಟೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ರೆಡ್ಯೂಸ್ ಮಾಡೋಕ್ಕೆ ಅದು ಕಂಪೇರ್ ಮಾಡುತ್ತೆ, ಆಲ್ಮೋಸ್ಟ್ ಬಟ್ಟೆ ಒಣಗಿದೆ, ಸೊ ದಟ್ ಡ್ರೈನೆಸ್ ನಿಯರ್ಲಿ ಆಕ್ಚುಯಲ್ ಇದಕ್ಕೆ ಬಂದಿದೆ ಅಂದಾಗ ಏನು ಮಾಡುತ್ತೆ, ಅದು ಹೀಟಿಂಗ್ ಎಲಿಮೆಂಟ್ಗೆ ಸಿಗ್ನಲ್ನ ಕಳಿಸಿ ಟೆಂಪರೇಚರ್ನ ಡಿಕ್ರೀಸ್ ಮಾಡುತ್ತೆ. ಆಲ್ಮೋಸ್ಟ್ ನಮ್ಗೆ ಬೇಕಿರೋ ಲೆವೆಲ್ ಬಂದಾಗ ಟೆಂಪರೇಚರ್ನ ಅದು ಅಂದರೆ ಹೀಟಿಂಗ್ ಎಲಿಮೆಂಟ್ನ ಸ್ಟಾಪ್ ಮಾಡುತ್ತೆ. ಸೊ ಟೆಂಪರೇಚರ್ ಕಡಿಮೆ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಸೊ ಅಡ್ವಾಂಟೇಜಸ್ ಆಫ್ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಏನು ಅಡ್ವಾಂಟೇಜಸ್ ನೋಡ್ಬೋದು. ವೆರಿ ಸಿಂಪಲ್, ಇಟ್ಸ್ ಮೋರ್ ಅಕ್ಯುರೇಟ್, ಭಾಳ ಅಕ್ಯುರೇಸಿ ಇರುತ್ತೆ ಬಿಕಾಸ್ ನಾವು ಕಂಪೇರ್ ಮಾಡ್ತೀವಿ. ಪರ್ಫಾರ್ಮ್ಸ್ ಅಕ್ಯುರೇಟ್ಲಿ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ನಾನ್ ಲೀನಿಯಾರಿಟಿ. ದಟ್ ಮೀನ್ಸ್ ಸಿಗ್ನಲ್ ಏನಾದರೂ ಲೀನಿಯರ್ ಇರಲಿಲ್ಲ ಅಂದರು, ಔಟ್ಪುಟ್ ಇನ್ಪುಟ್ ಮಧ್ಯೆ ಲೀನಿಯಾರಿಟಿ ಇರಲಿಲ್ಲ ಅಂದರೂ ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಚೇಂಜ್ ಇನ್ ಸಿಸ್ಟಮ್ ಕಾಂಪೋನೆಂಟ್ ಈಸ್ ಆಟೋಮೆಟಿಕಲಿ ಟೇಕನ್ ಕೇರ್ ಆಫ್. ಔಟ್ಪುಟ್ ಮೆಜರ್ ಮಾಡೋದ್ರಿಂದ ಏನೇ ಚೇಂಜಸ್ ಆದರೂ ಅದನ್ನು ಆಟೋಮೆಟಿಕಲಿ ನಾವು ನೋಡ್ಕೋಬಹುದು. ರಿಲೇಟಿವ್ಲಿ ಇನ್ಸೆನ್ಸಿಟಿವ್ ಟು ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್. ಹೊರಗಡೆಯಿಂದ ಆಗ್ತಕ್ಕಂಥ ಯಾವುದೇ ಡಿಸ್ಟರ್ಬೆನ್ಸ್ ಇದನ್ನ ಏನು ಡ್ಯಾಮೇಜ್ ಮಾಡೋದಿಲ್ಲ, ಬಹಳ ಇನ್ಸೆನ್ಸಿಟಿವ್ ಆಗಿರುತ್ತೆ ಅದಕ್ಕೆ ಅದು. ಇಟ್ ಈಸ್ ಪಾಸಿಬಲ್ ಟು ಒಬ್ಟೈನ್ ಅಕ್ಯುರೇಟ್ ಕಂಟ್ರೋಲ್ ಯೂಸಿಂಗ್ ರಿಲೇಟಿವ್ಲಿ ಇನ್ಅಕ್ಯುರೇಟ್ ಅಂಡ್ ಇನ್ಎಕ್ಸ್ಪೆನ್ಸಿವ್ ಕಾಂಪೋನೆಂಟ್ಸ್. ಅಂದ್ರೆ ಅಕ್ಯುರೇಟ್ ಇಲ್ಲದೆ ಇರತಕ್ಕಂತಹ ಅಥವಾ
ಕಡಿಮೆ ದುಡ್ಡು ಇರ್ತಕ್ಕಂಥ ಇನ್ಎಕ್ಸ್ಪೆನ್ಸಿವ್ ಕಾಂಪೊನೆಂಟ್ನ ಬಳಸ್ಕೊಂಡು ನಾವು ಒಳ್ಳೆ ಅಕ್ಯುರೇಟ್ ರಿಸಲ್ಟ್ನ ಪಡ್ಕೋಬಹುದಾಗುತ್ತೆ. And of course disadvantages kuda ide. What are the disadvantages? Let's see here. It's very simple again. They are costlier. Obviously ಏನಾಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ? ಬಿಕಾಸ್ ಕಾಂಪೊನೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಎಸ್ಪೆಷಲಿ ಫೀಡ್ಬ್ಯಾಕ್ ಸೆನ್ಸರ್ ಇರುತ್ತೆ, ಫೀಡ್ಬ್ಯಾಕ್ ಪಾತ್ ಇರುತ್ತೆ, ಫೀಡ್ಬ್ಯಾಕ್ ಕನೆಕ್ಷನ್ಸ್ ಬರುತ್ತೆ, ಸೊ ದುಡ್ಡು ಜಾಸ್ತಿ ಆಗುತ್ತೆ. ದೇ ಆರ್ ಕಾಂಪ್ಲಿಕೇಟೆಡ್. ಹೌದು, ಸ್ವಲ್ಪ ಫೀಡ್ಬ್ಯಾಕ್ ಪಾತ್ ಇರೋದ್ರಿಂದ ಕನೆಕ್ಷನ್ ಸ್ವಲ್ಪ ಕಷ್ಟವಾಗಿರುತ್ತೆ, ಕಾಂಪ್ಲಿಕೇಟ್ ಆಗಿರುತ್ತೆ. ರಿಕ್ವೈರ್ ಮೋರ್ ಮೇಂಟೆನೆನ್ಸ್. ಅಫ್ಕೋರ್ಸ್ ಜಾಸ್ತಿ ಮೇಂಟೆನೆನ್ಸ್ ಆಗುತ್ತೆ, ಅದು ಬೇಕಾಗುತ್ತೆ ಮೇಂಟೆನೆನ್ಸ್. ಫೀಡ್ಬ್ಯಾಕ್ ಲೀಡ್ಸ್ ಟು ಆಸಿಲೇಟರಿ ರೆಸ್ಪಾನ್ಸ್. ಸಮ್ ಟೈಮ್ ಫೀಡ್ಬ್ಯಾಕ್ ಇರೋದ್ರಿಂದ ಸ್ವಲ್ಪ ರೆಸ್ಪಾನ್ಸ್ ಆಸಿಲೇಷನ್ಸ್ ಆಗುತ್ತೆ, ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಓವರ್ ಆಲ್ ಗೈನ್ ಈಸ್ ರೆಡ್ಯೂಸ್ಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಇರೋದ್ರಿಂದ ಟೋಟಲ್ ಗೈನ್, ಓವರ್ ಆಲ್ ಗೈನ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ಟೆಬಿಲಿಟಿ ಈಸ್ ದಿ ಮೇಜರ್ ಇಶ್ಯೂ. ಅಂದರೆ ಸಿಸ್ಟಮ್ ಸ್ವಲ್ಪ ಇನ್ಸ್ಟೇಬಲ್ ಆಗಿರುತ್ತೆ, ಅಷ್ಟು ಸ್ಟೆಬಿಲಿಟಿ ಇರೋದಿಲ್ಲ ಓಪನ್ ಲೂಪಿಗೆ ಕಂಪೇರ್ ಮಾಡಿದ್ರೆ ಅಂತ. ಯಾಕೆ ಹೇಳಿ? ಬಿಕಾಸ್ ಸಿಸ್ಟಮ್ ಕ್ಲೋಸ್ಡ್ ಲೂಪ್ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ, ದೇರ್ ವಿಲ್ ಬಿ ಇಶ್ಯೂಸ್ ವಿತ್ ದಿ ಸ್ಟೆಬಿಲಿಟಿ, ಸ್ಥಿರತೆ ಇರೋದಿಲ್ಲ ಅದಕ್ಕೆ. ಸೊ ಎಕ್ಸಾಂಪಲ್ಸ್ ಫಾರ್ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಸೊ ಯಾವ ಎಕ್ಸಾಂಪಲ್ ಇದೆ? ನಾನು ಆಗಲೇ ಹೇಳ್ದಂಗೆ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ ಮನೆಯಲ್ಲೇ ನಾವು ಯೂಸ್ ಮಾಡೋವಂಥವು. ಆಟೋಮೆಟಿಕ್ ಎಲೆಕ್ಟ್ರಿಕ್ ಐರನ್, ಬಟ್ಟೆನ ಚೆಕ್ ಮಾಡುತ್ತೆ ಅದು. ಸರ್ವೋ ವೋಲ್ಟೇಜ್ ಸ್ಟೆಬಿಲೈಸರ್, ವೋಲ್ಟೇಜ್ನ ಮೆಜರ್ ಮಾಡ್ತಾ ಹೋಗುತ್ತೆ. ವಾಟರ್ ಲೆವೆಲ್ ಕಂಟ್ರೋಲರ್, ಮಿಸೈಲ್ ಲಾಂಚ್ ಅಂಡ್ ಆಟೋ ಟ್ರ್ಯಾಕರ್ ಬೈ ರಡಾರ್, ಮಿಸೈಲ್ನ ಟಾರ್ಗೆಟ್ನ ಕಂಪೇರ್ ಮಾಡುತ್ತೆ, ಪೊಸಿಷನ್ನ. ಎ ಸಿ, ಏರ್ ಕಂಡೀಷನರ್, ಅಂದರೆ ರೂಮ್ ಟೆಂಪ್ರೇಚರ್ ನೋಡಿಕೊಂಡು ಆಟೋಮೆಟಿಕಲಿ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಕೂಲಿಂಗ್ ಸಿಸ್ಟಮ್ ಇನ್ ಕಾರ್. ಸೊ ದೀಸ್ ಆರ್ ಆಲ್ the best examples for closed loop control system. So what is automatic control system? ನಾನು ಆಗಲೇ ಹೇಳಿದಂಗೆ there is not a much difference between automatic control system and closed loop control system. In fact, automatic control system ಅನ್ನೋದು ಒಂದು closed loop control system, ಬಟ್ ಇಲ್ಲಿ ಹ್ಯೂಮನ್ ಆಪರೇಟರ್ ಕಂಪ್ಲೀಟ್ ಆಗಿ ಬೇಕಾಗಿಲ್ಲ. ಬಿಕಾಸ್ ಕೆಲವು ಕಡೆ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೂ ಸ್ವಲ್ಪನಾದ್ರೂ ಹ್ಯೂಮನ್ ಇಂಟರ್ವೆನ್ಷನ್ಸ್ ಕೆಲವು ಟೈಮ್ ಬೇಕಾಗುತ್ತೆ. ಬಟ್ ಎಲ್ಲಿ ಹ್ಯೂಮನ್ ಮನುಷ್ಯ ಅವಶ್ಯಕತೆನೇ ಇಲ್ವೋ, ತನ್ನಷ್ಟು ತಾನೇ ಆಟೋಮೆಟಿಕಲಿ ಎಲ್ಲ ಕೆಲಸ ಮಾಡ್ಕೊಳ್ಳುತ್ತೋ ಅಂತ ಸಿಸ್ಟಮ್ನೇ ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಇಸ್ ಅ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಆಪರೇಟಿಂಗ್ ವಿತೌಟ್ ಹ್ಯೂಮನ್ ಆಪರೇಟರ್. ಸೊ ಆಲ್ಮೋಸ್ಟ್ ಆಲ್ ಎಕ್ಸಾಂಪಲ್ಸ್ ನಾನು ಆಗಲೇ ಹೇಳಿದೆ, ಅವೆಲ್ಲ ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್. ಸೊ ಇಷ್ಟೆಲ್ಲ ನಾವು ಪೀಠಿಕೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ರೋಬೋಟ್ಸ್. ಸೊ ರೋಬೋಟ್ ಅನ್ನೋದು ಕೂಡ ಒಂದು ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್. ಅಂದರೆ ತನ್ನ ಕೆಲಸನ ಅದು ತನ್ನಷ್ಟು ತಾನೇ ಮಾಡಿಕೊಂಡು, ಕಂಪೇರ್ ಮಾಡಿಕೊಂಡು, ಸ್ವತಃ ಡಿಸಿಷನ್ಸ್ ತಗೊಂಡು, ಸ್ವತಃ ಕಂಟ್ರೋಲ್ ಸಿಗ್ನಲ್ ಕಳಿಸ್ಕೊಂಡು ತಾನೇ ಚೇಂಜ್ ಆಗ್ತಾ ಇರುತ್ತೆ. ಸೊ ರೋಬೋಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. Fine. So in the next session, we will discuss more about this. Thank you so much. Thank you everyone.